ಹಾಯ್ ದೇವರು, ನಾನು ನಿಮ್ಮ ಶಿರಾ ಹುಡುಗ ಅಜಯ್ ಮಾತಾಡ್ತಿರೋದು. ಇವತ್ತು ವಿಷಯ ಏನಪ್ಪ ಅಂತಂದರೆ ಗೈಸ್, ಹಳ್ಳಿ ಜನ ಹಳ್ಳಿಲಿ ಯಾವ ಥರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಹಾಗೆಯೇ ಇವತ್ತು ಒಂದು ಪದನ ಹೇಳಿದ್ದಾರೆ, ಬಡ್ದುಳಿ ಅಂತ ಹೇಳ್ಬಿಟ್ಟು. ಈ ಬಡ್ದುಳಿ ಪದದ ನಿಮಗೆ ಅರ್ಥ ಏನಾದರೂ ಗೊತ್ತಿದ್ರೆ ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ ಅಂತ ಅನ್ಕೋತೀನಿ. ಗೊತ್ತಿರೋರು ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ಇರೋರು ಇವತ್ತು ಕಾಮೆಂಟ್ ಮಾಡೋರನ್ನ ನೋಡಿ ತಿಳ್ಕೊಳ್ಳಿ. ಹಾಗೆಯೇ ನೋಡ್ಕೊಂಡು ಬನ್ನಿ ಈ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಮ್ಮ ಬಡವ್ರ ಮಕ್ಕಳು ಸ್ವಲ್ಪ ಬೆಳೆಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಓಕೆ, ಬಾಯ್ ಬಾಯ್. ಇವತ್ತು ಬಡ್ದೋಳಿಗೆ ಹೋಗೋಣ. ಸಾಯಂಕಾಲ ಹೋಗಿ ಬಡ್ದೋಳಿ ಮುಗಿಸ್ಕೊಂಡು ಗಂಡು ಹೆಣ್ಣು ಬಿಟ್ಟು ಬರಂಕಳ. ನೀವು ಬೇಗ ಬೇಗ ಸೌತೆಕಾಯಿ ಬಿಡಿಸ್ರು ಹೋಗನಿ. ಅದಕ್ಕೆ ಹೋಗೋಣ ಒಂದು ಸ್ವಲ್ಪ ಜಾಸ್ತಿ ಹತ್ತು ಮಾತಾಡು. ಬಡ್ದೋಳಿಗೆ ಹೋಗನಿ. ಸೌತೆಕಾಯಿ ಬೇರೆ ರಪ್ಪ ಬಿಡಿಸ್ರಿ. ಬಡ್ದೋಳಿಗೆ ನಮ್ಗೆ ಒಂದು ಹುಡುಗ ಎಣ್ಣೆ ನೋಡಿದೀವಿ. ಹಂಗೆ ಎಣ್ಣೆ ಮಂತಕ್ಕೆ ಹೋಗಿ ಎಣ್ಣೆ ನೋಡ್ಕೊಂಡು ಈ ಬರೋ ಶ್ರಾವಣಕ್ಕ ಕಾರ್ತಿಕಕ್ಕೂ ಮದುವೆ ಮಾಡಿಬಿಡೋಣ ಅವನ್ವಿ. ಯಾಕೆ ಕೊಡ್ತಾರೋ ಯಾಕೆ ಬಿಡ್ತಾರೋ ಗೊತ್ತಿಲ್ಲ. ಅವು ಎಲ್ಲ ಗಂಡಾರ್ದ ಖರ್ಚು. ನಾವು ಹೇಳಿದೀವಿ ನಮ್ಗೆ ಗಂಡಳ ಸರ ಯಾತು ಪುಟ್ಕಾಸಿದಿಲ್ಲ ಅಲ್ಲಿ. ಒಂದು ನೆಕ್ಲೆಸ್, ಒಂದು ಲಾಂಗ್ ಚೈನು 10 ರೂಪಾಯಿ ಗ್ರಾಮ್. ಹಂಗಿದ್ರೆ ಮಾಡ್ಕೊಂಬೋದು. ಬೇನೆ ಬೇಡ ಯಾವನು ಹಂಗೆ ಇರ್ತಿರ್ಬೇಕಾದ್ರೆ ಬ್ರಹ್ಮಚಾರಿ ಬಿಡು. ಹಂಗೆ ಬಿಡೋದು ಪಟ್ಟ ಕಟ್ಟೋದು ಹೇಳಂದ. ಕಟ್ಟಿ ಯಾಕೆ ಕಟ್ತಿ? ಸೌತೆಕಾಯಿ ಬಿಡ್ಸಮ್ಮ. ಮಠ ಕಟ್ಬೇಕಂತಿದ್ರೇನು? ಮಠ ಕಟ್ತಾರ ಅವರು ಏಪ್ಪ ಎಲ್ಲ ಮಠ ಕಟ್ಟಿ. ಹೆಂಗ ಬೇಗ ಬೇಗ ಬಿಡಿಸ್ರಿ. ಬಡ್ದೋಳಿಗೆ ಹೋಗೋಣ. ಕೊಟ್ಟರು ಮಾತ್ರ ಮಾಡ್ಕೊಂಡು ಹೋಗ್ತಿದ್ರಿ. ಹೆಂಗ ಮಗನಿಗೆ ಹೆಣ್ಣು ನೋಡಕ್ಕೆ ಹೋಗೋಣ ಇವತ್ತು. ನನ್ನ ತಮ್ಮಗೆ ತಮ್ಮ ಅಳಿಮಯ್ಯ ಎಲ್ಲ ಉಂಟಮ್ಮ. ಹೆಂಗ್ ಮಾಡೋಣ?